ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕಾಗವಾಡ ನ್ಯಾಯವಾದಿಗಳ ಸಂಘ ಕಾಗವಾಡ ಅವರು ಕಾಗವಾಡ ನ್ಯಾಯಾಲಯದ ಸ್ಥಳದ ಮಂಜೂರಾತಿಗಾಗಿ ಅನಿರ್ದಿಷ್ಟ ಧ್ವನಿ ಸತ್ಯಾಗ್ರಹವನ್ನು ಕಾಗವಾಡದಲ್ಲಿ ಹಮ್ಮಿಕೊಂಡಿದ್ದು, ಪ್ರತಿಭಟನಾ ಸ್ಥಳಕ್ಕೆ ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಅವರು ಭೇಟಿಕೊಟ್ಟು ವಕೀಲರ ಸಂಘದ ಸದಸ್ಯರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಯಾವ ಎಮ್ಎಲ್ಎ ಅಥವಾ ಜಿಲ್ಲೆಪುಲಿಗಳು ಬೆಂಗಳೂರು ಎಲೆಕ್ಷನ್ ಎಲ್ಲ ಬಂದಿದ್ರಿ ಅವಾಗ ಬಂದಿರ್ತಾವೆ ಎಲೆಕ್ಷನ್ ಸಾಕಷ್ಟು ಪ್ರಯತ್ನ ಮಾಡಿ. ಆದ್ರೆ ಇನ್ನೊಂದು ಪ್ರಾಬ್ಲಮ್ ಇರೋದು ಏನಾಗ್ತಂದ್ರೆ ಜಾಗ ಇದ್ದು ಇರೋ ತಾಲೂಕು ಮಾಡೋದು. ಅದಕ್ಕೆ ಸರ್ಕಾರಕ್ಕೆ ಇಷ್ಟೇ ನಿಮ್ಮ ವತಿಯಿಂದ ನಮ್ಮ ರೈತರ ಪರವಾಗಿ ಒಂದು ವಿನಂತಿ ಮಾಡ್ಕೊಳ್ಬೇಕಂತಂದ್ರೆ, ನೀವು ಇಲ್ಲಿ ಜಾಗ ಇಲ್ಲ ಅಂತಂದ್ರೆ ಎಲ್ಲಿ ಯಾಕಾಗುತ್ತೆ ಜಾಗ ತಂದು ತಗೊಂಡು ಎಷ್ಟು ಜಲ್ದಿ ನೀವೇನಕ್ಕೆ ಕೋರ್ತಾಮತ್ತಾದಂತ ಒಂದು ಕಳಕಳಿ ಮನವಿಯನ್ನ ಕಾರವಾರ ತಾಲೂಕಾ ರೈತ ಹಿತರಕ್ಷಣಾ ಸಮಿತಿಯ ಒಂದು ಮನವಿ ಮಾಡ್ತೀವಿ. ಇದು ನಮ್ಮ ಟ್ಯಾಕ್ಸ್ ಮಿನಿಸ್ಟರ್ ಸಾಹೇಬನಾಗ ರಿಪೋರ್ಟ್ ಮಾಡಬೇಕಂತ ಅವ್ರನ್ನ ಮತ್ತೊಂದು ಕಳಿಸಲು ವಿನಂತಿಯನ್ನು ನಾನು ಮಾಡ್ತೀನಿ. ಈ ಸಮಯದಲ್ಲಿ ಸ್ಥಳೀಯ ಮುಖಂಡರು, ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು, ರೈತ ಬಾಂಧವರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.